ಹಾಯ್ ಕಂದ, ಮತ್ತೆ ದಿವಿಜ್ ಕತೆ. ಅವನ ಹತ್ರ ಒಂದು ಬೈಸೈಕಲ್ ಇದೆ ಆಯಿತಾ. ಸೈಕಲ್ ಅಂತ ನಾವು ನಾರ್ಮಲಾಗಿ ಕರಿತೀವಲ್ಲ, ಅದು ತುಂಬ ಇಷ್ಟ. ಅವನಂತೂ ನಾರ್ಮಲ್ ರೋಡಲ್ಲಿ ಹೋಗೋಕ್ಕಿಂತ ಹರ್ಡಲ್ಸು, ಫುಟ್ಪಾತ್ ಮೇಲೆ ಹೋಗೋದು, ಇಳಿಯೋದು, ಒಬ್ಬರು ಮನೆ ಹತ್ರ ಹಿಂಗೆ ಝು ಆ ಥರ ಮಾಡೋದು ತುಂಬ ಇಷ್ಟ. ಸೊ ದಿನ ಸಂಜೆ ಹೋಗಿ ಹಾಡ್ತಾ ಇರ್ತಾನೆ. ನನಗೂ ಅದನ್ನು ನೋಡೋದಕ್ಕೆ ಖುಷಿ. ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಅವ್ನು ಯೂಸ್ ಮಾಡೋದಕ್ಕಿಂತ ಬೇರೆಯವರೇ ಯೂಸ್ ಮಾಡ್ತಾ ಇರ್ತಾರೆ. ಅವ್ನು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ನಂಗೆ ಬಂದು ಕಂಪ್ಲೇನೂ ಮಾಡಲ್ಲ. ಬಟ್ ಈ ನಡುವೆ ಗಮನಿಸ್ದಂಗೆ ಏನೋ ಸರಿ ಹೋಗ್ತಾ ಇಲ್ಲ. ಆ ಒಂದು ಬೆಲ್ ಒಂದ್ಸರಿ ಮುರಿದೋಯ್ತು, ಒಂದ್ಸರಿ ಸೀಟ್ ಅಲ್ಲಾಡ್ತಾ ಇದೆ, ಅದನ್ನು ಫಿಕ್ಸ್ ಮಾಡಬೇಕಾಯ್ತು, ಪಂಚರ್ ಆಗಿಬಿಡುತ್ತೆ ಒಂದೊಂದ್ಸರಿ, ಮತ್ತು ಹ್ಯಾಂಡಲ್ ಬೆಂಡ್ ಆಗಿಬಿಟ್ಟಿರುತ್ತೆ. ಯಾವಾಗೂ ಅಪರೂಪಕ್ಕೇನೋ ಆಗುತ್ತೆ, ಬಟ್ ರೆಗ್ಯುಲರಾಗಿ ಆಗ್ತಿತ್ತಲ್ಲ. ಅವನು ಬಂದು ಇನ್ನೂ ನನಗೇನು ಹೇಳಲಿಲ್ಲ, ಸುಮ್ಮನೆ ಸೈಲೆಂಟಾಗಿ ಬರೋದು, ಒಂದೊಂದ್ಸರಿ ಅಳೋದು ಮಾಡ್ತಿದ್ದ. ಏನಕ್ಕೆ ಅಂತ ಕೇಳಿದಾಗ ಹಿಂಗೆ ಆಯಿತು ಅಷ್ಟೇ, ಯಾವತ್ತೂ ಯಾರ ಮೇಲೂ ಹೇಳಿಲ್ಲ ಅವನು. ಆಮೇಲೆ ಸೈಕಲ್ ಫಿಕ್ಸ್ ಆಗೋ ತನಕ ಏನಾಗುತ್ತಪ್ಪ, ಈಗ ಅಷ್ಟು ದಿನ ಅವನು ಸೈಕಲಲ್ಲಿ ಆಡೋಕ್ಕಾಗಿಲ್ಲ. ಯಾಕಂದರೆ ನನಗೂ ಪ್ರಶಾಂತ್ಗೂ ಅವ್ರ ಅಪ್ಪನಿಗೂ ಟೈಮ್ ಆಗಬೇಕು ಅದನ್ನು ಫಿಕ್ಸ್ ಮಾಡಿಕೊಡ್ಲಿಕ್ಕೆ, ಮತ್ತು ಕಾಸು ಬೇಕು. ಪ್ರತಿ ಸತಿ ನಾವು ಕಾಸು ಕೊಡಬೇಕು ಅಂದರೆ ನಾವು ಕೇಳ್ತೀವಲ್ವ ಏನಾಯಿತು ಅಂತ. ಮತ್ತು ಅಷ್ಟು ದಿನ ಅವನಿಗೆ ಆ ಸೈಕಲ್ ಆಟ ಆಡೋಕ್ಕೆ ಸಿಗೋದಿಲ್ಲ. ಸೊ ಶೇರಿಂಗ್, ಒಬ್ರಿಗೆ ಕೊಡೋದು ಒಳ್ಳೆ ವಿಷಯ. ನಿಮಗೆ ಶೇರ್ ಮಾಡಬೇಕು ಅನಿಸ್ದಾಗ ನೀವು ನಿನ್ನ ಫ್ರೆಂಡ್ಸ್ನ ಕೇರ್ ಮಾಡ್ತಿದ್ಯಾ ಅಂತ ವಿಷಯ ಅಲ್ವಾ. ಬಟ್ ಯಾವಾಗಲೂ ಶೇರ್ ಮಾಡಬೇಕಾ? ನೀನೇ ಆಟ ಆಡಿದಷ್ಟು ಮತ್ತು ನಿನ್ನ ವಸ್ತುನ ಡ್ಯಾಮೇಜ್ ಮಾಡೋಷ್ಟು. ಈಗ ಒಂದೊಂದು ಸತಿ ಹೇಳ್ಬೋದು, ಈಗ ಬೇಡ ಆಮೇಲೆ ಕೊಡ್ತೀನಿ ಅಂತ. ಯಾಕಂದರೆ ನಿನ್ನನ್ನು ಕೇಳ್ಕೊ ಒಂದ್ಸರಿ, ಈ ಆಟ ಸಾಮಾನ, ಈ ಸೈಕಲ್ನ ನನ್ನ ಫ್ರೆಂಡ್ ಕೊಟ್ಟರೆ ಅವನು ನಂತರನೇ ಇದನ್ನು ನೋಡ್ಕೊಳ್ತಾನ. ಓಕೆ, ಹಂಗಿದ್ರೆ ಕೊಡಿ, ಏನು ಆವಾಗ ಬೇಜಾರಿಲ್ಲ. ನೀನೊಂದು ರೌಂಡ್ ಆಡು, ನಾನೊಂದು ರೌಂಡ್ ಆಡ್ತೀನಿ ಅಂತ ಶೇರ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಯಾರಾದರೂ ನಿನಗೆ ಫೋರ್ಸ್ ಮಾಡಿದ್ರೆ, ಯಾಕೋ ಕೊಡೋ ನನಗೆ, ನಾನು ಓಡಿಸ್ತೀನಿ ಅಂತಂದರೆ ಪ್ಲೀಸ್ ಹೋಗಿ ಮನೇಲಿ ದೊಡ್ಡವ್ರಿಗೆ ಯಾರಿಗಾದರೂ ಹೇಳು. ಕಂಪ್ಲೇಂಟ್ ಅಲ್ಲ, ಸಪೋರ್ಟ್ ತೊಗೊಳ್ಳೇಬೇಕಾಗುತ್ತೆ, ತಪ್ಪೇನು. ಸೊ ರಿಯಲ್ ಶೇರಿಂಗ್ ಯಾವಾಗ ಆಗುತ್ತೆ ಅಂದರೆ ನಿನ್ನ ಮನಸ್ಸಿಂದ ಬರಬೇಕು, ಕೊಡಬೇಕು ಅಂತ. ಯಾರೋ ಫೋರ್ಸ್ ಮಾಡಿ, ಪ್ರೆಷರ್ ಮಾಡಿ, ಹೆದರಿಸಿ ತೊಗೊಳ್ಳೋ ಅಂಥದ್ದಲ್ಲ.